ಹಲೋ ಎವ್ರಿವನ್. ಇಕಾನಮಿಯನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಮೊದಲನೇ ವಿಡಿಯೋ ಈಗಾಗಲೇ ನೋಡಿರ್ತೀರಾ ಅಂದ್ಕೊಳ್ತೇನೆ. ಮೊದಲನೇ ವಿಡಿಯೋದಲ್ಲಿ ಏನನ್ನು ಡಿಸ್ಕಸ್ ಮಾಡಿದ್ದೀವಿ ನೆನಪಿದೆಯಾ? ಹ್ಯೂಮನ್ ವಾಂಟ್ಸ್, ಸ್ಕ್ಯಾರ್ಸಿಟಿ ಆ್ಯಂಡ್ ಚಾಯ್ಸ್. ಯಾಕೆ ಈ ಕಾನ್ಸೆಪ್ಟ್ ನಾವು ಡಿಸ್ಕಸ್ ಮಾಡಿದ್ದೀವಿ ಮೊದಲೇ ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ. ಎಲ್ಲ ಶುರು ಆಗೋದು ಮನುಷ್ಯನ ಆಸೆಗಳಿಂದ, ಬಯಕೆಗಳಿಂದ. ಮನುಷ್ಯನಿಗೆ ಆಸೆ ಇದೆ, ಆಸೆಯನ್ನು ಪೂರೈಸಲಿಕ್ಕೆ ಬೇಕಾಗುವಷ್ಟು ಸಾಕಷ್ಟು ಸಂಪನ್ಮೂಲಗಳು ಇಲ್ಲ. ಹಾಗಾಗಿ ಲಿಮಿಟೆಡ್ ರಿಸೋರ್ಸ್ಗಳನ್ನು ನಾವು ಯುಟಿಲೈಸ್ ಮಾಡ್ಕೋಬೇಕಾಗತ್ತೆ. ಆವಾಗ ನಮ್ಮ ಮುಂದೆ ಆಯ್ಕೆಗಳಿರುತ್ತೆ. ಒಂದನ್ನು ಆಯ್ಕೆ ಮಾಡಿದರೆ ಇನ್ನೊಂದು ಆಯ್ಕೆನ ಬಿಟ್ಕೊಡ್ಬೇಕಾಗತ್ತೆ. ಸೊ ಚಾಯ್ಸ್ ಇರೋ ಕಡೆ ಆಪರ್ಚುನಿಟಿ ಕಾಸ್ಟ್ ಸಹ ಇರುತ್ತೆ. ಹಾಗಾಗಿ ಹೇಗೆ ಚಾಯ್ಸ್ ನಾವು ಮಾಡ್ತೇವೆ, ಹೇಗೆ ಚೂಸ್ ಮಾಡ್ತೇವೆ, ಬೇರೆ ಬೇರೆ ಅಲ್ಟರ್ನೇಟಿವ್ಗಳನ್ನು ಕಂಪೇರ್ ಮಾಡ್ತೇವೆ, ನಮಗೆ ಯಾವುದು ಬೆಸ್ಟ್ ಅಂತ ಅನಿಸುತ್ತೋ ಅದನ್ನು ಚೂಸ್ ಮಾಡ್ತೇವೆ. ಅದೇ ಥರ ಎಕನಾಮಿಯಲ್ಲಿ 3 ಫಂಡಮೆಂಟಲ್ ಕ್ವಶನ್ಗಳಿರುತ್ತೆ. ಏನನ್ನು ಪ್ರೊಡ್ಯೂಸ್ ಮಾಡಬೇಕು, ಹೇಗೆ ಪ್ರೊಡ್ಯೂಸ್ ಮಾಡಬೇಕು, ಯಾರಿಗೋಸ್ಕರ ಪ್ರೊಡ್ಯೂಸ್ ಮಾಡಬೇಕು. ಸೊ ಇದು ಆ ಫಂಡಮೆಂಟಲ್ ಕ್ವಶನ್ಸ್ಗಳು ದೊಡ್ಡ ಮಟ್ಟದಲ್ಲಿ. ಅದಾದಮೇಲೆ ಓವರಾಲ್ ಆಗಿ ಬೇಸಿಕ್ ಆಗಿ ತಿಳ್ಕೊಂಡಿದ್ದೀವಿ ಆ ಟಾಪಿಕನ್ನು. ಸಿಂಪಲ್ ಇಷ್ಟೇ. ಹ್ಯೂಮನ್ ವಾಂಟ್ಸ್ ಅನ್ಲಿಮಿಟೆಡ್ ಆಗಿರುತ್ತೆ, ಇರುವಂತಹ ರಿಸೋರ್ಸ್ಗಳು ಲಿಮಿಟೆಡ್ಡು, ಅದರಿಂದ ಸ್ಕ್ಯಾರ್ಸಿಟಿ ಕ್ರಿಯೇಟ್ ಆಗಿದೆ. ಎಲ್ಲಿ ಸ್ಕ್ಯಾರ್ಸಿಟಿ ಇರುತ್ತೋ ಅಲ್ಲಿ ಚಾಯ್ಸ್ ಮಾಡಬೇಕಾಗತ್ತೆ, ಚೂಸ್ ಮಾಡಬೇಕಾಗತ್ತೆ, ಆಪರ್ಚುನಿಟಿ ಕಾಸ್ಟ್ ಬರುತ್ತೆ, ಅಲ್ಲಿ ಎಕನಾಮಿ ಶುರುವಾಗುತ್ತೆ. ಇವತ್ತು ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಕಾನ್ಸೆಪ್ಟ್, ಲೈಫ್ ವಿತೌಟ್ ಆ್ಯನ್ ಇಕಾನಮಿ. ಈ ಒಂದು ಸಮಾಜದಲ್ಲಿ ನಾವೇನು ಬದುಕ್ತಾ ಇದ್ದೇವೆ, ಇಕಾನಮಿ, ಆರ್ಥಿಕತೆ, ಅರ್ಥವ್ಯವಸ್ಥೆ, ಅರ್ಥಶಾಸ್ತ್ರ ಇದ್ಯಾವುದು ಇಲ್ಲದೆ ಇದ್ದರೆ ಏನಾಗ್ತಾ ಇತ್ತು? ಇಂಥ ಕಾನ್ಸೆಪ್ಟ್ಗಳನ್ನು ಕೇಳಿದಾಗ ಇದೆಲ್ಲ UPSC ಅಥವಾ ಯಾವ ಎಕ್ಸಾಮಿಗೂ ಬರೋದಿಲ್ಲ, ಇದೆಲ್ಲ ಯಾಕೆ ನೋಡಬೇಕು ಅಂತ ಕೆಲವರಿಗೆ ಅನಿಸ್ತಾ ಇರಬಹುದು. ಆದರೆ ಬೇಸಿಕ್ ಥಿಂಗ್ಸ್ಗಳನ್ನು ನೀವು ಅರ್ಥ ಮಾಡ್ಕೊಳ್ಳದೆ ಡೈರೆಕ್ಟಾಗಿ ಅಡ್ವಾನ್ಸ್ ಕಾನ್ಸೆಪ್ಟಿಗೆ ಹೋದರೆ ಮತ್ತೆ ಅಲ್ಲಿ ಕನ್ಫ್ಯೂಷನ್ ಇರುತ್ತೆ, ಬೈ ಹಾರ್ಟ್ ಮಾಡಬೇಕಾಗತ್ತೆ. ಅದರ ಬದಲು ಚಿಕ್ಕ ಚಿಕ್ಕ ವಿಡಿಯೋಗಳಿಂದ ಎಲ್ಲ ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ. ಈಗ ಲೈಫ್ ವಿತೌಟ್ ಆ್ಯನ್ ಇಕಾನಮಿ. ಇಕಾನಮಿನೇ ಇಲ್ಲದೆ ಇರುವಂಥ ಜಗತ್ತು ಹೇಗಿರಬಹುದು ಕಲ್ಪನೆ ಮಾಡ್ಕೊಳ್ಳಿ. ಯಾರ ಹತ್ರನೂ ಹೋಗಿ ನೀವು ಹಣ ಅಥವಾ ಯಾವುದೋ ಒಂದು ವ್ಯವಹಾರ ಮಾಡ್ತಾ ಇರೋದಿಲ್ಲ. ನಿಮ್ಗೆ ಏನು ಬೇಕೋ ಪ್ರತಿಯೊಂದನ್ನು ನೀವೇ ಮಾಡ್ಕೋಬೇಕಾಗತ್ತೆ. ಇಂಟರಾಕ್ಷನ್ಸ್ ಅಥವಾ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಇರೋದಿಲ್ಲ, ಬರೀ ಮಾತುಕತೆ. ನಾವು ಹಳೆ ಕಾಲದ್ದು ಪೂರ್ವಜರು ಇರ್ತಾರಲ್ವ, ಆ ಕಾಲಕ್ಕೆ ಹೋದರೆ ಆವಾಗ ಸ್ವಲ್ಪ ಇಂತಹ ವ್ಯವಸ್ಥೆಗಳನ್ನು ನೋಡಬಹುದು. ಹಾಗಾಗಿ ಇಕನಾಮಿಕ್ಸ್ ಬಿಗಿನ್ ವಿತ್ ಸಿಂಪಲ್ ಕ್ವಶನ್. ಇಕನಾಮಿಕ್ಸ್ ಶುರು ಆಗೋದು ಹೇಗೆ? ಹೌ ಡು ಪೀಪಲ್ ಫುಲ್ಫಿಲ್ ದರ್ ಅನ್ಲಿಮಿಟೆಡ್ ವಾಂಟ್ಸ್ ವಿತ್ ಲಿಮಿಟೆಡ್ ರಿಸೋರ್ಸಸ್. ಜನ ಇರುವಂತಹ ಕಡಿಮೆ ಸಂಪನ್ಮೂಲಗಳನ್ನು ಉಪಯೋಗಿಸ್ಕೊಂಡು ತಮ್ಮ ಬಯಕೆಗಳನ್ನು ಹೇಗೆ ತೀರಿಸ್ಕೊಳ್ತಾರೆ, ಹೇಗೆ ಅದನ್ನು ಪೂರೈಸ್ಕೊಳ್ತಾರೆ. ವರ್ಲ್ಡ್ ವಿತೌಟ್ ಆ್ಯನ್ ಎಕಾನಮಿ ಹೇಗಿರಬಹುದು? ಅಲ್ಲಿ ಆರ್ಗನೈಸ್ಡ್ ಪ್ರೊಡಕ್ಷನ್ ಇರೋದಿಲ್ಲ, ಎಕ್ಸ್ಚೇಂಜರ್ ಇರೋದಿಲ್ಲ, ರೂಲ್ಸ್ಗಳಿರೋದಿಲ್ಲ. ಎಕ್ಸ್ಚೇಂಜ್ ಮಾಡಲಿಕ್ಕೆ ಏನು ಉಳ್ಕೊಳ್ಳೋದೇ ಇಲ್ಲ ಅಲ್ವಾ? ಅಂದರೆ ಪ್ರತಿಯೊಂದು ಸಹ ನಾವೇ ನಮಗೋಸ್ಕರ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಎವ್ರಿ ಒನ್ ಟ್ರೈಸ್ ಟು ಡೂ ಎವ್ರಿಥಿಂಗ್. ನಿಮ್ಮ ಮನೆಗೆ, ನಿಮ್ಮ ಊಟಕ್ಕೆ ಏನು ಬೇಕೋ ಅದನ್ನು ನೀವೇ ಬೆಳ್ಕೊಂಡು, ನೀವೇ ಅದ್ರ ಬಗ್ಗೆ ಬೇಕಾಗಿರೋ ಬೇರೆ ಬೇರೆ ಪ್ರೊಸೆಸ್ಗಳನ್ನು ಮಾಡಿಕೊಂಡು, ನೀವೇ ಆಹಾರ ಸೇವಿಸಿ ನಿಮ್ಮ ಜೀವನವನ್ನು ನೋಡ್ಕೊಳ್ತಾ ಇರ್ತೀರಿ. ಎಕ್ಸ್ಚೇಂಜ್ ಸಿಸ್ಟಮ್ ಇರೋದಿಲ್ಲ. ನೀವು ಕೃಷಿಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಯಾವುದೋ ಬೆಳೆಯನ್ನು ಬೆಳೆದಿರ್ತೀರಿ, ಅದು ನಿಮಗೆ ಅಂದ್ಕೊಂಡಕ್ಕಿಂತ ಜಾಸ್ತಿ ಬಂದಿದೆ ಈ ವರ್ಷ, ಎಕ್ಸ್ಟ್ರಾ ಇದೇನು ಮಾಡೋದು? ನಿಮ್ಮ ಹೊಟ್ಟೆ ತುಂಬಿದೆ, ನಿಮ್ಮ ಕುಟುಂಬದ ಎಲ್ರಿಗೂ ಈಗ ಬೇಕಾದಷ್ಟು ನಿಮ್ಮ ಹತ್ರ ಇದೆ. ಆದರೆ ಉಳಿದಿರೋ ಎಕ್ಸ್ಟ್ರಾ ಏನು ಮಾಡ್ತೀರಿ ಅಲ್ವಾ? ಯು ಮೇ ಹ್ಯಾವ್ ಎಕ್ಸ್ಟ್ರಾ ಬಟ್ ಸ್ಟಿಲ್ ಲ್ಯಾಕ್ ವಾಟ್ ಯು ನೀಡ್. ನಿಮ್ಮ ಹತ್ರ ಅಕ್ಕಿ ಅನ್ನೋದು ಎಕ್ಸ್ಟ್ರಾ ಆಗಿಬಿಟ್ಟಿದೆ, ಆದರೆ ತರಕಾರಿಗಳೇ ಇಲ್ಲ. ಅಕ್ಕಿ ಬೆಳೆ ಚೆನ್ನಾಗಿ ಬಂದಿದೆ ಈ ಸಾರಿ, ಭತ್ತ ಅಥವಾ ನೀವು ಏನು ಹೇಳ್ತೀರಿ ಅದು ಭತ್ತ ಇರಬಹುದು, ಅಥವಾ ಯಾವುದೋ ಒಂದು ಪದಾರ್ಥ ನಿಮಗೆ ಬೇಕಾಗಿರೋದು ಚೆನ್ನಾಗಿ ಬೆಳೆದಿದೆ ನಿಮ್ಮ ತೋಟದಲ್ಲಿ. ಆದರೆ ಇನ್ಯಾವುದೋ ಒಂದು, ಈಗ ನಾವು ಸಾಂಬಾರು ಮಾಡಲಿಕ್ಕೆ ತರಕಾರಿಗಳು ಬೇಕು, ಆ ತರಕಾರಿ ಇಲ್ಲ ನಿಮ್ಮ ಹತ್ರ, ಆವಾಗ ಸಮಸ್ಯೆ ಬರುತ್ತಾವಲ್ವಾ? ಸ್ಕ್ಯಾರ್ಸಿಟಿ ಅನ್ನೋದು ಎಲ್ಲ ಕಡೆ ಇರುತ್ತೆ. ಸ್ಕ್ಯಾರ್ಸಿಟಿ ಎವ್ರಿವೇರ್. ನಿಮ್ಗೆ ಏನಾದರೂ ಒಂದು ಸ್ಕ್ಯಾರ್ಸಿಟಿ ಇದ್ದೇ ಇರುತ್ತೆ. ಶಾರ್ಟೇಜ್ ಆಫ್ ಫುಡ್ ಇರಬಹುದು, ಶೆಲ್ಟರ್ ಇರಬಹುದು, ಕ್ಲಾತ್ಸ್ ಇರಬಹುದು, ಅಥವಾ ಅದರ್ ನೀಡ್ಸ್ ಇರಬಹುದು. ಹೀಗೆ ಆಗ್ತಾ ಆಗ್ತಾ ಕೆಲವೊಂದು ಜಾಸ್ತಿ ಆಗಿಬಿಟ್ಟಿರುತ್ತೆ, ಕೆಲವೊಂದು ಕಡಿಮೆ ಆಗಿಬಿಟ್ಟಿರುತ್ತೆ. ಎಲ್ಲ ಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ ನಮಗೆ ಸಮಾಜದ ಬೇರೆ ಬೇರೆ ವಿಭಾಗಗಳ ಜೊತೆ ಒಂದು ಇಂಟರಾಕ್ಷನ್, ಟ್ರಾನ್ಸಾಕ್ಷನ್ ಬೇಕೇ ಬೇಕಾಗುತ್ತೆ ಅಲ್ವಾ? ಇಲ್ಲದೆ ಇದ್ದರೆ ಲೈಫ್ ಬಿಕಮ್ಸ್ ಡಿಫಿಕಲ್ಟ್, ಅನ್ಸರ್ಟೇನ್
ಆ್ಯಂಡ್ ಅನ್ಸ್ಯಾಟಿಸ್ಫ್ಯಾಕ್ಟರಿ ಅಲ್ವಾ. ವಿತೌಟ್ ಎನ್ ಎಕಾನಮಿ ಹ್ಯೂಮನ್ ಲೈಫ್ ಕೆನಾಟ್ ಬಿ ಕಂಫರ್ಟಬಲ್ ಆರ್ ಪ್ರೋಗ್ರೆಸಿವ್. ಇಕನಾಮಿ ಅನ್ನುವಂಥ ಒಂದು ಕಾನ್ಸೆಪ್ಟ್, ಒಂದು ವಿಷಯ ಅಥವಾ ವ್ಯವಹಾರಗಳು ಇಲ್ಲದೇ ಇದ್ದರೆ ನಮ್ಮ ಲೈಫ್ ಅಷ್ಟು ಇವತ್ತು ನಾವೇನು ಕಂಫರ್ಟಬಲ್ ಆಗಿದ್ದೀವಿ ಅಥವಾ ಪ್ರೋಗ್ರೆಸಿವ್ ಆಗಿ ಮುಂದೆ ನಡೀತಾ ಇದ್ದೀವಿ, ಇಷ್ಟು ನಾವು ಮುಂದೆ ಬರ್ತಾ ಇರಲಿಲ್ಲ, ಕಂಫರ್ಟಬಲ್ ಆಗಿರ್ತಾ ಇರಲಿಲ್ಲ ಈ ಸಮಾಜ. ಹಾಗಾದರೆ ವೈ ಡಸ್ ಅನ್ ಇಕಾನಮಿ ಎಕ್ಸಿಸ್ಟ್ ಅಲ್ವಾ? ಯಾಕಂತಂದರೆ ಬೇಸಿಕ್ ಕ್ವಶನ್ ಇದು, ಮೊದಲೇ ನಿಮ್ಗೆ ಗೊತ್ತಿದೆ. ಬಿಕಾಸ್ ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್, ರಿಸೋರ್ಸ್ ಆರ್ ಲಿಮಿಟೆಡ್. ರಿಸೋರ್ಸ್ಗಳು ಲಿಮಿಟೆಡ್ ಆಗಿದೆ, ವಾಂಟ್ಸ್ ಅನ್ಲಿಮಿಟೆಡ್ ಆಗಿದೆ. ಆವಾಗ ನಾವು ಚೂಸ್ ಮಾಡಬೇಕಾಗುತ್ತೆ. ಇಕಾನಮಿ ಹೇಗೆ ಹೆಲ್ಪ್ ಮಾಡುತ್ತೆ ಅಂತಂದರೆ, an economy helps society use limited resources in the best possible way to satisfy maximum wants. ನಮ್ಮ ಆದಷ್ಟು ಆಸೆಗಳನ್ನು, ಬಯಕೆಗಳನ್ನು ಪೂರೈಸ್ಕೊಳ್ಳಿಕ್ಕೆ ಇರುವಂತಹ ಕಡಿಮೆ ಸಂಪನ್ಮೂಲಗಳನ್ನು ಹೇಗೆ ಬೆಸ್ಟ್ ಪಾಸಿಬಲ್ ವೇ ಅಂತ ಹೇಳ್ತಾ ಇದ್ದೀವಿ, ಇರೋದರಲ್ಲೇ ಶ್ರೇಷ್ಠವಾದಂತಹ ವಿಧಾನಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಜೀವನವನ್ನು ಉತ್ತಮಗೊಳಿಸ್ಕೊಳ್ಳೋದು. Economy helps society use limited resources in the best possible way to satisfy maximum wants. ಅಲ್ವಾ? ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್ ಎಲ್ರಿಗೂ. ಮ್ಯಾಕ್ಸಿಮಮ್ ವಾಂಟ್ಸ್, ನಮ್ಮ ಹೆಚ್ಚಿನ ಬಯಕೆಗಳು ಪೂರೈಕೆ ಆಗಬೇಕು. ಹಾಗಾದರೆ ಹೇಗೆ ವರ್ಕ್ ಆಗುತ್ತೆ ಇಕಾನಮಿ ಅಂತಂದರೆ, ಇಕಾನಮಿ ಸಿಸ್ಟಮ್ ವೇರ್ ಪ್ರೊಡಕ್ಷನ್, ಎಕ್ಸ್ಚೇಂಜ್, ಡಿಸ್ಟ್ರಿಬ್ಯೂಷನ್ and consumption of goods and services takes place. ಇಕನಾಮಿಕ್ಸ್ ಅಂದರೆ ಅರ್ಥಶಾಸ್ತ್ರ. ಮುಂದೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೇನೆ, ಡಿಸ್ಟಿಂಕ್ಷನ್ ಏನು ಅಂತ. ಇಕಾನಮಿ ಅಂತಂದರೆ ಅರ್ಥವ್ಯವಸ್ಥೆ. ಇಕನಾಮಿಕ್ಸ್ ಲಾಸ್ಟಲ್ಲಿ CS ಅಂತ ಬಂತು ನೋಡಿ, ಅದು ಅರ್ಥಶಾಸ್ತ್ರ. ಇಕನಾಮಿ, ಇಂಡಿಯನ್ ಇಕನಾಮಿ ಅಂತ ಹೇಳ್ತೇವೆ, ಅಂದರೆ ಭಾರತದ ಅರ್ಥವ್ಯವಸ್ಥೆ. ಇಕನಾಮಿ ಇಸ್ ಅ ಸಿಸ್ಟಮ್ ವೇರ್ ಪ್ರೊಡಕ್ಷನ್, ಒಂದು ವಸ್ತುವಿನ ಉತ್ಪಾದನೆ, ಎಕ್ಸ್ಚೇಂಜ್, ಯಾರಿಗೆ ಬೇಕೋ ಅವರಿಗೆ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ಎಕ್ಸ್ಚೇಂಜ್ ಮಾಡಿದಾಗ ನಾವೊಂದು ವಸ್ತುವನ್ನು ಕೊಟ್ಟರೆ ಅವರು ನಮಗೆ ಬದಲಾಗಿ ಹಣವನ್ನು ಕೊಡಬಹುದು, ಎಕ್ಸ್ಚೇಂಜ್. ಡಿಸ್ಟ್ರಿಬ್ಯೂಷನ್, ಎಲ್ಲ ಕಡೆ ಅದನ್ನು ಹಂಚೋದು. ಮತ್ತು ಫೈನಲ್ ಆಗಿ ಒಬ್ಬರು ಅದನ್ನು ಕನ್ಸಂಪ್ಷನ್, ಗ್ರಾಹಕರು ಅಂತ ನಾವೇನು ಕರಿತೇವೆ, ಕನ್ಸ್ಯೂಮರ್, ಕಸ್ಟಮರ್ ಅಂತ ಕರಿತೇವೆ ಅಲ್ವಾ. ಮೊದಲನೇದು ನೋಡಿ, ಒಂದು ಫ್ಯಾಕ್ಟ್ರಿಯಲ್ಲಿ ಒಂದು ವಸ್ತು ಪ್ರೊಡ್ಯೂಸ್ ಆಯಿತು ಅಲ್ವಾ. ಫರ್ಮ್ಸ್ ಯೂಸ್ ರಿಸೋರ್ಸಸ್, ಫರ್ಮ್ಸ್ಗಳಿಗೆ ರಿಸೋರ್ಸ್ಗಳು ಬೇಕು ಏನು ಮಾಡಲಿಕ್ಕೆ, ಗೂಡ್ಸ್ ಆ್ಯಂಡ್ ಸರ್ವಿಸ್ಗಳನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ. ಪ್ರೊಡಕ್ಷನ್ ಆಯಿತು, ಈಗ ನೆಕ್ಸ್ಟು ಎಕ್ಸ್ಚೇಂಜ್ ಮಾಡ್ತವೆ ಅಲ್ವಾ. ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಸೋಲ್ಡ್ ಇನ್ ಮಾರ್ಕೆಟ್ಸ್ ಫಾರ್ ಮನಿ. ಯಾಕೆ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ದಾವೆ? ಆ ಒಂದು ಫರ್ಮ್ಗಳಿಗೆ ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡಲಿಕ್ಕೆ ಹಣ ಬೇಕು. ಹಣ ಬೇಕು ಅಂತಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ಗಳನ್ನು ಮಾರಾಟ ಮಾಡುತ್ತೆ, ಅದಕ್ಕೆ ಪ್ರತಿಯಾಗಿ ಹಣವನ್ನು ಪಡ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಅಲ್ವಾ. ಅವರು ಆ ರೀತಿ ಆ ಒಂದು ಕಂಪ್ನಿ ಏನು ತನಗೆ ಬಂದಿರುವಂಥ ಲಾಭ ಆದಾಯ ಇರುತ್ತೋ ಆ ಲಾಭ ಆದಾಯವನ್ನು, ಇನ್ಕಮ್ ಅರ್ನ್ಡ್, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಉದಾಹರಣೆಗೆ ನಿಮ್ಮದೇ ಆದ ಒಂದು ಕಂಪ್ನಿ ಇದೆ, ಕಂಪ್ನಿ ABC ಅಂತ ಒಂದು ಕಂಪ್ನಿ ಇದೆ ಅಂತ ಇಟ್ಕೊಳ್ಳೋಣ. ನೀವೇನು ಮಾಡ್ತೀರಿ, ನೀವು ಒಂದು ಬಟ್ಟೆ ಅಥವಾ ಗಾರ್ಮೆಂಟ್ ಫ್ಯಾಕ್ಟ್ರಿ ಇದೆ ಅಂತ ಇಟ್ಕೊಳ್ಳೋಣ. ಅಲ್ಲಿ ಗಾರ್ಮೆಂಟ್ಸ್ ಬಟ್ಟೆಗಳನ್ನು ಪ್ರೊಡ್ಯೂಸ್ ಮಾಡ್ತೀರಿ, ಉತ್ಪಾದಿಸ್ತೀರಿ. ಬೇರೆ ಬೇರೆ ಪ್ರೊಸೆಸ್ ಇದೆ ಅದಕ್ಕೆ, ಬಟ್ಟೆಗೆ ಸಂಬಂಧಪಟ್ಟಾಗೆ ಅಥವಾ ಯಾವುದೋ ಒಂದು ಇಲೆಕ್ಟ್ರಾನಿಕ್ಸ್ ಏನು ಬೇಕಾದರೂ ಇಟ್ಕೊಳ್ಳಿ ನಿಮ್ಮದು ಕಂಪ್ನಿಲಿ ಪ್ರೊಡ್ಯೂಸ್ ಆಯಿತು. ಪ್ರೊಡ್ಯೂಸ್ ಆದಮೇಲೆ ಅದನ್ನು ಮಾರಾಟ ಮಾಡ್ತೀರಿ. ಮಾರಾಟ ಮಾಡಿದಾಗ ನಿಮಗೆ ಆದಾಯ ಬರುತ್ತೆ, ಇನ್ಕಮ್ ಬರುತ್ತೆ. ಈಗ ಬಂದಿರೋ ಇನ್ಕಮ್ ಮೂಲಕ ನೀವು ಕಂಪ್ನಿಯಲ್ಲಿ ಯಾರ್ಯಾರಿದ್ದಾರೋ ಅವರಿಗೆಲ್ಲ ಸ್ಯಾಲ್ರಿ ಕೊಡ್ತೀರಿ. ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಇನ್ನು ನೀವು ಮಾರಾಟ ಮಾಡಿರ್ತೀರಲ್ವಾ, ಯಾವ ವ್ಯಕ್ತಿ, ಆ ಕಸ್ಟಮರ್, ಅವರು ಅದನ್ನು ಏನು ಮಾಡಿರ್ತಾರೆ, ಬೈ ಮಾಡಿರ್ತಾರೆ, ಪರ್ಚೇಸ್ ಮಾಡಿರ್ತಾರೆ. ಯಾಕೆ ಅವರು ಬೈ ಮಾಡಿರ್ತಾರೆ? ಟು ಸ್ಯಾಟಿಸ್ಫೈ ದೇರ್ ವಾಂಟ್ಸ್. ಫೈನಲ್ ಆಗಿ ಮತ್ತೆ ಅಲ್ಲಿಗೆ ಬರ್ತೀವಿ ನಾವು. ಮನುಷ್ಯನಿಗೆ ಬಯಕೆಗಳು ಜಾಸ್ತಿ, ಅದಕ್ಕೋಸ್ಕರ ಅವರಿಗೆ ಇಷ್ಟೆಲ್ಲ ಬೇಕು. ಸೊ ದಿಸ್ ಸೈಕಲ್ ಕೀಪ್ಸ್ ಇಕನಾಮಿ ರನ್ನಿಂಗ್. ಈ ಥರ ಕಂಟಿನ್ಯೂಸ್ ಆಗಿ ಇಕನಾಮಿ ಮುಂದುವರಿತಾನೆ ಇರುತ್ತೆ. ಪ್ರೊಡಕ್ಷನ್ನು, ಎಕ್ಸ್ಚೇಂಜು, ಡಿಸ್ಟ್ರಿಬ್ಯೂಷನ್, ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಅದಕ್ಕೆ ಬೇಡಿಕೆ ಇದೆ ಅಂತ ಆಯಿತು. ಮೊಬೈಲ್ ಜಾಸ್ತಿ ಮಾರಾಟ ಆಗ್ತಾ ಇದೆ ಅಂತಂದರೆ ಅವಾಗೇನಾಯಿತು, ಮೊಬೈಲಿಗೆ ಜಾಸ್ತಿ ಬೇಡಿಕೆ ಇದೆ, ಸೊ ಹಾಗಾಗಿ ಇನ್ನಷ್ಟು ಪ್ರೊಡ್ಯೂಸ್ ಮಾಡೋಣ ಮೊಬೈಲನ್ನು ಅಂತ ಕಂಪನಿಗಳು ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತವೆ. ಇನ್ನು ನೋಡಿ, ಈ ಒಂದು
ಕಾಂಪ್ಲೆಕ್ಸ್ ಇಲ್ಲ, ಇದು ಜಸ್ಟ್ ಸಿಂಪಲ್ ಆಗಿ ಒಂದೊಂದೇ ಲೈನನ್ನು ನೋಡ್ತಾ ಹೋಗಿ ಯಾರ್ಯಾರು ಇರ್ತಾರೆ ಒಂದು ಇಕಾನಮಿಯಲ್ಲಿ, ಹೂ ಆರ್ ದಿ ಮೇನ್ ಪಾರ್ಟಿಸಿಪೆಂಟ್ಸ್ ಇನ್ ಅನ್ ಇಕಾನಮಿ. ಜಸ್ಟ್ ನಾನು ಏನು ಹೇಳ್ತೀನೋ ಅದನ್ನು ಮಾತ್ರ ನೋಡಿ, ಇಲ್ಲ ಅಂತಂದ್ರೆ ಎಲ್ಲ ನೋಡಿದರೆ ಕನ್ಫ್ಯೂಸ್ ಆಗುತ್ತೆ. ಜಸ್ಟ್ ಹೌಸ್ ಹೋಲ್ಡ್ಸ್ ಅಂತಂದರೆ ಯಾರು? ನಾವು ನೀವು ಮನೆಯಲ್ಲಿ ಒಬ್ಬ ಕಸ್ಟಮರ್ ಆಗಿ ಕನ್ಸ್ಯೂಮರ್ ಆಗಿ ಯಾರು ಇರ್ತಾರೋ ಅಥವಾ ಸಾಮಾನ್ಯ ವರ್ಗದವರು ಜನರು, ಇವರು ಹೌಸ್ ಹೋಲ್ಡ್ಸ್. ಗೌರ್ಮೆಂಟ್ ಅಂದರೆ ಗೊತ್ತಿದೆ, ಸರ್ಕಾರ, ಪಬ್ಲಿಕ್ ಸೆಕ್ಟರ್. ಒಂದೊಂದೇ ನೋಡ್ತಾ ಹೋಗಿ. ಫಿನಾನ್ಷಿಯಲ್ ಸಿಸ್ಟಮ್ಸ್ ಅಂತಂದರೆ ಬ್ಯಾಂಕ್ಸು, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು. ಇನ್ನು ಫರ್ಮ್ಸ್ ಅಂದರೆ ಬಿಸ್ನೆಸ್ಗಳು, ಕಂಪ್ನಿಗಳು, ಕಾರ್ಪೊರೇಟ್ ವಲಯ, ಅದೆಲ್ಲ ಫರ್ಮ್ಸ್. ಇಂಟರಾಕ್ಷನ್ ಹೇಗಾಗ್ತಾ ಇದೆ ನೋಡಿ. ಫಸ್ಟು ಎಲ್ಲಿಂದ ಶುರು ಮಾಡೋಣ? ಹೌಸ್ ಹೋಲ್ಡಿಂದಾನೆ, ನಮ್ಮಿಂದಾನೆ ಶುರು ಮಾಡೋಣ. ನಾವೇನು ಮಾಡ್ತೇವೆ? ಟ್ಯಾಕ್ಸನ್ನು ಪೇ ಮಾಡ್ತೇವೆ. ಹೌಸ್ ಹೋಲ್ಡ್ ಪೇ ಟ್ಯಾಕ್ಸಸ್ ಆ್ಯಂಡ್ ಒಬೇ ಲಾಸ್. ನಾವು ಟ್ಯಾಕ್ಸನ್ನು ಪೇ ಮಾಡ್ತೇವೆ. ಟ್ಯಾಕ್ಸ್ ಪೇ ಮಾಡಿ ರೂಲ್ಸನ್ನು ಫಾಲೋ ಮಾಡ್ತೇವೆ. ಎಲ್ಲಿ ನಾವು ಟ್ಯಾಕ್ಸ್ ಪೇ ಮಾಡೋದು ಯಾರಿಗೆ? ಗೌರ್ಮೆಂಟಿಗೆ ಅಲ್ವಾ? ಈಗ ಗೌರ್ಮೆಂಟು ಮುಂದೆ ಆ ಗೌರ್ಮೆಂಟಿನ ಅಡಿಯಲ್ಲಿ ಬೇರೆ ಬೇರೆ ಸಿಸ್ಟಮ್ ಇದೆ. ಒಂದು ಫಿನಾನ್ಷಿಯಲ್ ಸಿಸ್ಟಮ್ ಅಂದರೆ ಬ್ಯಾಂಕ್ಸ್ ಅಲ್ವಾ? ಈ ಬ್ಯಾಂಕ್ಸ್ಗಳೇನು ಮಾಡುತ್ತೆ? ಸೇವಿಂಗ್ಸ್ ಆಪ್ಷನ್ನು, ಲೋನ್ಸು, ಇನ್ಶೂರೆನ್ಸು, ಪೇಮೆಂಟ್ಸು ಇದೆಲ್ಲ ನಮಗೆ ಕೊಡುತ್ತೆ. ಬ್ಯಾಂಕಿಂಗ್ ಅನ್ನೋದು ಒಂದು ಸರ್ವಿಸ್ ಮೂಲಕ ನಾವು ನಮ್ಗೆ ಬೇಕಾಗಿರೋ ಸೇವೆಗಳನ್ನು ಪಡ್ಕೊಳ್ತೇವೆ. ನೀವೆಲ್ಲ ಬ್ಯಾಂಕಲ್ಲಿ ಹಣವನ್ನು ಸೇವ್ ಮಾಡ್ತೇವೆ. ಕೇಳಿಸ್ತಾ ಇದೆ ಅಲ್ವಾ? ಒಂದು ನಿಮಿಷ. ಎಸ್, ಬ್ಯಾಂಕಿಂಗ್ ವ್ಯವಸ್ಥೆಯ ಮೂಲಕ ನಾವು ಹಣವನ್ನು ಸೇವ್ ಮಾಡ್ತೇವೆ ಅಷ್ಟೇ ಸದ್ಯಕ್ಕೆ. ಅದಾದಮೇಲೆ ಬ್ಯಾಂಕ್ ನಮಗೆ ಮಾತ್ರ ಅಲ್ಲ, ಈ ಕಂಪನಿಗಳಿಗೂ ಸಹ ಲೋನ್ ಕೊಡುತ್ತೆ. ಬೇರೆ ಬೇರೆ ಕಂಪನಿಗಳಿಗೆ, ಉದ್ಯಮಗಳಿಗೆ ಲೋನ್ ಕೊಡುತ್ತೆ. ಆ ಉದ್ಯಮಗಳು ಲೋನ್ ಪಡ್ಕೊಂಡು ತಮ್ಮ ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡುತ್ತೆ. ಬಿಸ್ನೆಸ್ ಕಂಟಿನ್ಯೂ ಮಾಡಿದಾಗ ಅವರಿಗೆ ಆದಾಯ ಬರುತ್ತೆ. ಬಂದಿರೋ ಆದಾಯವನ್ನು ಮತ್ತೆ ಅವರು ನಮ್ಮಂತಹ ಸಾಮಾನ್ಯ ವರ್ಗದವರಿಗೆ ಸ್ಯಾಲ್ರಿ ಮೂಲಕ ಹಂಚುತ್ತಾರೆ. ಅರ್ಥ ಆಗ್ತಾ ಇದೆಯಾ? ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಪೇ ಮಾಡ್ತೇವೆ. ಸರ್ಕಾರ ಬೇರೆ ಬೇರೆ ರೂಲ್ಸ್ ರಿಸ್ಟ್ರಿಕ್ಷನ್ಸ್ ಮೂಲಕ ಈ ಫಿನಾನ್ಷಿಯಲ್ ಸಿಸ್ಟಮ್ಗಳನ್ನು ನಡೆಸ್ತಾ ಇರುತ್ತೆ. ಆ ಫಿನಾನ್ಷಿಯಲ್ ಸಿಸ್ಟಮ್ಗಳು ಫರ್ಮ್ಸ್ ಮತ್ತು ಬಿಸ್ನೆಸ್ಗಳಿಗೆ ಸಾಲ ಕೊಡುತ್ತೆ. ಅವರು ಸಾಲ ಪಡ್ಕೊಂಡು ಬಿಸ್ನೆಸ್ ಕಂಟಿನ್ಯೂ ಮಾಡ್ತಾರೆ. ಬಂದಿರೋ ಆದಾಯವನ್ನು ಸ್ಯಾಲ್ರಿ ಮೂಲಕ ಬೇರೆ ಬೇರೆಯವರಿಗೆ ಹಂಚುತ್ತಾರೆ. ಸದ್ಯಕ್ಕೆ ಇಷ್ಟು ಗೊತ್ತಾಗಿರಲಿ, ಒಂದು ಹಂತ ಇದು. ಇನ್ನು ಬೇರೆ ಬೇರೆ ಹೇಗೆ ಲಿಂಕ್ ಇರುತ್ತೆ ನೋಡಿ. ಈ ಫರ್ಮ್ಗಳು, ಬಿಸ್ನೆಸ್ಗಳು ಸಹ ಗೌರ್ಮೆಂಟಿಗೆ ಟ್ಯಾಕ್ಸನ್ನು ಪೇ ಮಾಡುತ್ತೆ. ಅವರು ಸಹ ರೂಲ್ಸನ್ನು ಫಾಲೋ ಮಾಡಲೇಬೇಕು. ಗೌರ್ಮೆಂಟ್ ಏನು ಮಾಡುತ್ತೆ? ಆ ಫರ್ಮ್ಸ್ಗಳಿಗೆ ಇನ್ಫ್ರಾಸ್ಟ್ರಕ್ಚರು, ಫೆಸಿಲಿಟಿ, ಸಪೋರ್ಟು ಇದೆಲ್ಲವನ್ನು ಕೊಡುತ್ತೆ. ಫರ್ಮ್ಗಳು ಬ್ಯಾಂಕ್ಗಳಿಂದ ಲೋನ್ ಬಾರೋ ಮಾಡುತ್ತೆ, ಪೇಮೆಂಟನ್ನು ಮಾಡ್ತಾ ಇರುತ್ತೆ. ಅದೇ ರೀತಿ ಪ್ರತಿಯೊಂದು ಸಹ ನೀವು ನೋಡಿದರೆ ಹೌಸ್ ಹೋಲ್ಡು, ಗೌರ್ಮೆಂಟು, ಫಿನಾನ್ಷಿಯಲ್ ಸಿಸ್ಟಮ್ಮು ಮತ್ತು ಫರ್ಮ್ಸ್ ಎಲ್ಲವೂ ಇಂಟರ್ಕನೆಕ್ಟೆಡ್. ಸಾಮಾನ್ಯ ವ್ಯಕ್ತಿಯ ಉದಾಹರಣೆ ತಗೊಳ್ಳಿ. ಒಬ್ಬ ವ್ಯಕ್ತಿ ಒಂದು ಕಂಪ್ನಿಗೆ ಕೆಲಸಕ್ಕೆ ಹೋಗ್ತಾ ಇದ್ದಾನೆ. ಕೆಲಸಕ್ಕೆ ಹೋದಾಗ ಅವನಿಗೆ ಸ್ಯಾಲ್ರಿ ಬರ್ತಾ ಇದೆ. ಸ್ಯಾಲ್ರಿ ಕೊಡ್ತಾ ಇರೋರು ಯಾರು? ಕಂಪ್ನಿಗೆ ಹಣ ಬೇಕು ಬಿಸ್ನೆಸ್ ನಡೆಸಲಿಕ್ಕೆ. ಲೋನ್ ತೆಗೆದುಕೊಳ್ಬೇಕು. ಲೋನ್ ಬೇಕು ಆದರೆ ಅದು ಕಂಪ್ನಿ ಎಲ್ಲಿ ಹೋಗುತ್ತೆ? ಬ್ಯಾಂಕಿಗೆ ಹೋಗುತ್ತೆ. ಬ್ಯಾಂಕನ್ನು, ಎಲ್ಲ ವ್ಯವಸ್ಥೆನ ಚೆನ್ನಾಗಿ ನಡೆಸ್ತಾ ಇರೋರು ಯಾರು? RBI ಇರಬಹುದು ಅಥವಾ ಗೌರ್ಮೆಂಟ್ ಇರಬಹುದು. ಅವಕಾಶ ಮಾಡಿಕೊಡೋರು ಗೌರ್ಮೆಂಟ್ ಅವರು. ಅದೇ ರೀತಿ ಗೌರ್ಮೆಂಟ್ ಇನ್ನೇನು ಸಹಾಯ ಮಾಡುತ್ತೆ? ಇನ್ಫ್ರಾಸ್ಟ್ರಕ್ಚರು, ಫೆಸಿಲಿಟಿ, ಸಪೋರ್ಟನ್ನು ಕೊಡುತ್ತೆ. ನಾವು ಹೇಗೆ ಇದರ ಭಾಗ ಆಗಿದ್ದೇವೆ? ಫರ್ಮ್ಸ್ಗಳು ನಮಗೆ ಉದ್ಯೋಗ ಕೊಡುತ್ತೆ. ಬ್ಯಾಂಕ್ಗಳು ನಮಗೆ ಹಣವನ್ನು ಸೇವ್ ಮಾಡಲಿಕ್ಕೆ ಅವಕಾಶ ಕೊಡುತ್ತೆ. ಸರ್ಕಾರ ನಮಗೆ ಬೇರೆ ಬೇರೆ ಪಬ್ಲಿಕ್ ಸರ್ವಿಸ್ಗಳನ್ನು ಕೊಡುತ್ತೆ. ನಾವು ಸರ್ಕಾರಕ್ಕೆ ಟ್ಯಾಕ್ಸನ್ನು ಪೇ ಮಾಡ್ತೇವೆ. ಈ ಇಮೇಜನ್ನು ಸಿಂಪಲ್ ಆಗಿ ನೀವು ಆಮೇಲೆ ಇನ್ನೊಂದ್ಸರಿ ನೋಡಬಹುದು. ಈಸಿ ಇದೆ. ಹಾಗೆ ಇಲ್ಲಿ ಏನಾಗ್ತಾ ಇದೆ? ಫ್ಲೋ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಪ್ರತಿ ಹಂತದಲ್ಲೂ ಬೇರೆ ಬೇರೆ ಸರಕು ಸೇವೆಗಳು ಫ್ಲೋ ಆಗ್ತಾ ಇದೆ. ಗೌರ್ಮೆಂಟ್ ನಮಗೆ ಕೊಡೋದು ಒಂದು ಸರ್ವಿಸ್ಸು ಅಲ್ವಾ? ಬಿಸ್ನೆಸ್ಗಳು, ಬೇರೆ ಬೇರೆ ಉದ್ಯಮಗಳು ನಮಗೆ ಉದ್ಯೋಗವನ್ನು ಕೊಡಬಹುದು. ಅದರ ಜೊತೆ ಬೇರೆ ಒಬ್ಬ ಸಾಮಾನ್ಯ ನಾಗರಿಕರಿಗೆ ಒಂದು ಗೂಡ್ಸನ್ನು ಪರ್ಚೇಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಅದು ಗೂಡ್ಸ್, ಯಾವುದೋ ಒಂದು ಸರಕು ಅಂತ ಹೇಳ್ತೇವೆ. ಫ್ಲೋ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಅದರ ಜೊತೆ ಫ್ಲೋ ಆಫ್ ಮನಿ. ನಮಗೆ ಬರೋದು ಇನ್ಕಮ್ಮು, ನಾವು ಬೇರೆಯವ್ರಿಗೆ ಕೊಡೋದು ಪೇಮೆಂಟ್. ಅರ್ಥ ಆಗ್ತಾ ಇದೆ? ನಮಗೆ ಬರ್ತಾ ಇರೋದು ಆದಾಯ, ಇನ್ಕಮ್. ಅದು ಏನಾದರೂ ಪರ್ಚೇಸ್ ಮಾಡಬೇಕಾದ್ರೆ ನಾವು ಮಾಡೋದೇನು? ಪೇಮೆಂಟ್. ನಮ್ಮಿಂದ ಹಣ ಹೊರಗಡೆನೂ ಹೋಗ್ತಾ ಇದೆ, ಹೊರಗಡೆಯಿಂದ ಹಣ ನಮಗೂ ಬರ್ತಾ ಇದೆ. ಸೊ ಓವರ್ ಆಲ್ ಇಲ್ಲಿ ಟ್ರಾನ್ಸಾಕ್ಷನ್ ಆಗ್ತಾ ಇದೆ.
ನೆಕ್ಸ್ಟು, ವೈ ಡಸ್ ಇಟ್ ಮ್ಯಾಟರ್ ಫಾರ್ ಇಂಡಿಯಾ? ಜಾಬ್, ಇನ್ಕಮ್ ಇದೆಲ್ಲ ಕ್ರಿಯೇಟ್ ಆಗಬೇಕು ಅಲ್ವಾ? ಹಾಗಾಗಿ ಇಡೀ ವ್ಯವಸ್ಥೆ ಇದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಯಾವಾಗ ಜಾಬ್ಸ್ ಇರುತ್ತೋ, ಯಾವಾಗ ಇನ್ಕಮ್ ಇರುತ್ತೋ, ಆವಾಗ ಪವರ್ಟಿ ಕಡಿಮೆ ಆಗ್ತಾ ಹೋಗುತ್ತೆ, ಬಡತನ ಮತ್ತು ಲಿವಿಂಗ್ ಸ್ಟ್ಯಾಂಡರ್ಡ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನ ಮಟ್ಟ ಸುಧಾರಿಸ್ತಾ ಇದ್ದ ಹಾಗೆ ದೇಶದ ಗ್ರೋತ್ ಮತ್ತು ಡೆವಲಪ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ಗಳು ಇನ್ನಷ್ಟು ಅಭಿವೃದ್ಧಿಗೊಳ್ತಾ ಹೋಗುತ್ತೆ. ಫೈನಲ್ ಆಗಿ ದೇಶ ಬಲಿಷ್ಠವಾಗ್ತಾ ಹೋಗುತ್ತೆ. ವಿಕಸಿತ ಭಾರತ್ ಅಂತ ನಾವೇನು ಕರಿತೇವೆ, ಅಭಿವೃದ್ಧಿ ಹೊಂದಿದ ದೇಶವಾಗಿ ಭಾರತ ಬದಲಾಗಬಹುದು. ಸೊ ಒಬ್ಬ ಆಸ್ಪಿರೆಂಟ್ ಆಗಿ ನೀವು ಯಾಕೆ ಕೇರ್ ಮಾಡಬೇಕು ಅಂತಂದರೆ, ಮುಂದೆ ಇಕನಾಮಿಕ್ ಪಾಲಿಸಿ, ಬಜೆಟ್ ಡಿಸಿಷನ್ನು ಅಥವಾ ರಿಫಾರ್ಮ್ಗಳು, ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಅಥವಾ ಇರುವಂಥ ಸ್ಕೇರ್ಸ್ ರಿಸೋರ್ಸ್ಗಳನ್ನು ಹೇಗೆ ನಾವು ಮ್ಯಾನೇಜ್ ಮಾಡಬೇಕು, ಎಲ್ಲದಕ್ಕೂ ಈ ಒಂದು ಬೇಸಿಕ್ ಇಂಪಾರ್ಟೆಂಟ್. ಕೆಲವೊಂದು ಕೀ ಟೇಕ್ ಅವೇ ಏನು? ಇಕನಾಮಿ ಎಕ್ಸಿಸ್ಟ್ ಬಿಕಾಸ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್, ರಿಸೋರ್ಸಸ್ ಆರ್ ಲಿಮಿಟೆಡ್. ಇಟ್ ವರ್ಕ್ಸ್ ಥ್ರೂ ಪ್ರೊಡಕ್ಷನ್, ಎಕ್ಸ್ಚೇಂಜ್, ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಕನ್ಸಂಪ್ಷನ್. ಇದು ಗೊತ್ತಿರಲಿ. ಪ್ರೊಡಕ್ಷನ್ನು, ಆಮೇಲೆ ಎಕ್ಸ್ಚೇಂಜು, ಡಿಸ್ಟ್ರಿಬ್ಯೂಷನ್ನು, ಕನ್ಸಂಪ್ಷನ್, ಈ ಸೈಕಲ್ಲು. ಮತ್ತು ಮುಖ್ಯವಾದ 4 ವಿಭಾಗಗಳು ಏನೇನಿರುತ್ತೆ ಇಲ್ಲಿ? ಹೌಸ್ ಹೋಲ್ಡು ಅಂದರೆ ನಾವು ನೀವು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಅಂದರೆ ಇಲ್ಲಿ ಬಾಯ್ಹರ್ಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಹೌಸ್ ಹೋಲ್ಡ್ಸ್ ಅಂತಂದರೆ ಸಾಮಾನ್ಯ ಜನರು ಅಂತ ಇಟ್ಕೊಳ್ಳಿ. ಇನ್ನು ಗೌರ್ಮೆಂಟ್ ಅಂದರೆ ಏನು ಅಂತ ಗೊತ್ತಿದೆ, ಸರ್ಕಾರ. ಫಿನಾನ್ಷಿಯಲ್ ಸಿಸ್ಟಮ್ ಅಂತಂದರೆ ಬ್ಯಾಂಕಿಂಗ್ ವ್ಯವಸ್ಥೆ, ಲೋನ್ ಕೊಡುತ್ತೆ ಮತ್ತು ಪೇಮೆಂಟನ್ನು ತಗೊಳುತ್ತೆ. ಅದ್ರ ಜೊತೆ ಫರ್ಮ್ಸ್ಗಳು ಅಂತಂದರೆ ಕಂಪ್ನಿಗಳು, ಬಿಸ್ನೆಸ್ಗಳು, ಉದ್ಯಮಗಳು. ಇವರೆಲ್ಲ ಈ ಒಂದು ಇಕನಾಮಿಕ್ ಸಿಸ್ಟಮಿನ ಮುಖ್ಯವಾದ ಅಂಗ ಅಂತ ಹೇಳ್ಬೋದು, ಅಂಗಗಳು. ಹಾಗಾಗಿ ಒಂದು ಒಳ್ಳೆಯ ಇಕನಾಮಿ ಏನನ್ನು ಎನ್ಶೋರ್ ಮಾಡ್ತಾ ಇರುತ್ತೆ ಅಂತಂದರೆ ಬೆಟರ್ ಲಿವಿಂಗ್ ಸ್ಟ್ಯಾಂಡರ್ಡ್ಸ್. ಕೇವಲ ಹಣ ಇರೋರು ಮಾತ್ರ ಬೆಳೀತಾ ಇರೋದಿಲ್ಲ, ಎಲ್ಲರಿಗೂ ಒಳ್ಳೆಯ ಅವಕಾಶಗಳನ್ನು ಕೊಡುತ್ತೆ. ಗ್ರೋತ್ ಆಗುತ್ತೆ, ಪ್ರತಿಯೊಂದು ಹಂತದಲ್ಲೂ ಗ್ರೋತನ್ನು ನಾವು ನೋಡಬಹುದು. ಮತ್ತು ಅಭಿವೃದ್ಧಿ, ಪ್ರೋಗ್ರೆಸ್ ಎಲ್ಲವೂ ಸಹ ಆಗ್ತಾ ಇರುತ್ತೆ. ನಮಗೆ ಎಕನಾಮಿ ಅಂತಂದರೆ ನಾವು ಎಷ್ಟೋ ಸಾರಿ ಬ್ಯಾಂಕು ಅಥವಾ ಹಣ ಅಂತ ಮಾತ್ರ ಅಂದ್ಕೊಂಡ್ಬಿಡ್ತೇವೆ. ಆದರೆ ಇಕನಾಮಿಕ್ಸ್ ಇಸ್ ನಾಟ್ ಜಸ್ಟ್ ಅಬೌಟ್ ನಂಬರ್ಸ್, ಇಟ್ಸ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಸೊಸೈಟಿ ಆರ್ಗನೈಸಸ್ ಇಟ್ ಸೆಲ್ಫ್ ಟು ಲಿವ್ ಬೆಟರ್. ನಮ್ಮದೇ ಆದಂಥ ಸಮಾಜವನ್ನು ನಾವು ಇನ್ನಷ್ಟು ಚೆನ್ನಾಗಿ ವ್ಯವಸ್ಥಿತವಾಗಿ ರೂಪಿಸ್ಕೊಳ್ತಾ ಇದ್ದೇವೆ. ಯಾಕೆ ರೂಪಿಸ್ಕೊಳ್ಬೇಕು ನಾವು? ಯಾಕಂದರೆ ನಮ್ಮ ಜೀವನವನ್ನು ನಾವು ಸುಧಾರಿಸ್ಕೊಳ್ಬೇಕು. ಇನ್ನಷ್ಟು ಚೆನ್ನಾಗಿ ಬದುಕಲಿಕ್ಕೆ, ನಮ್ಮ ಜೀವನದ ಗುಣಮಟ್ಟವನ್ನು ಇನ್ನಷ್ಟು ಉತ್ತಮಗೊಳಿಸಲಿಕ್ಕೆ ನಾವು ಈ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಹೋಗಿದ್ದೇವೆ. ಇಲ್ಲದಿದ್ರೆ ಏನಾಗ್ತಾ ಇತ್ತು? ಸ್ಟಾರ್ಟಿಂಗಲ್ಲಿ ಬಂದಿರುವಂಥ ಪ್ರಾಬ್ಲಮ್, ಒಬ್ಬ ವ್ಯಕ್ತಿ ಹತ್ರ ಅವನು ಬೆಳೆದಿರುವಂಥ ಬೆಳೆ ತುಂಬ ಇರ್ತಾ ಇತ್ತು, ಆದರೆ ಅವನಿಗೆ ಬೇಕಾಗಿರೋ ಇನ್ಯಾವುದೋ ವಸ್ತು ಸಿಗ್ತಾ ಇರಲಿಲ್ಲ. ಸ್ಕ್ಯಾರ್ಸಿಟಿ. ಸೊ ಆ ಸ್ಕ್ಯಾರ್ಸಿಟಿ, ವಾಂಟ್ಸ್ ಎಲ್ಲವನ್ನು ನಿಭಾಯಿಸಲಿಕ್ಕೆ ನಾವು ಇಕನಾಮಿಕ್ ಸಿಸ್ಟಮ್ಗಳನ್ನು ಡಿಸೈನ್ ಮಾಡ್ಕೊಂಡಿದ್ದೇವೆ. ಓಕೆನಾ? ಇಷ್ಟು ಅರ್ಥ ಆಗಿರಬಹುದು. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಇದರ ಬಗ್ಗೆ ನೀವು ಟೆಸ್ಟ್ ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಒಂದು ನೋಡ್ಕೊಳ್ಳಿ, ಏನು ಅಂತಂದರೆ ಇಕನಾಮಿಕ್ ಸಿಸ್ಟಮ್ ಅಥವಾ ಇಕನಾಮಿ ಇಲ್ಲದೆ ಇದ್ದರೆ ಏನಾಗಬಹುದಿತ್ತು ಅಂತ ನಿಮ್ಮದೇ ಆದ ಒಂದು ಪೇಜ್ನಲ್ಲಿ ನಿಮ್ಮದೇ ಆದ ಥಾಟ್ಸ್ಗಳನ್ನು ಬರೀರಿ. ಆ ಬರೆದಿರೋ ಥಾಟ್ಸ್ಗಳಲ್ಲಿ ಈ ಒಂದು 3 ಕಾನ್ಸೆಪ್ಟ್ಗಳಿರಲಿ: ಅನ್ಲಿಮಿಟೆಡ್ ವಾಂಟ್ಸು, ಸ್ಕ್ಯಾರ್ಸಿಟಿ, ಲಿಮಿಟೆಡ್ ರಿಸೋರ್ಸು. ಅದಾದಮೇಲೆ ಪ್ರೊಡಕ್ಷನ್, ಎಕ್ಸ್ಚೇಂಜ್, ಡಿಸ್ಟ್ರಿಬ್ಯೂಷನು, ಕನ್ಸಂಪ್ಷನು, ಇದಿಷ್ಟು ಇರಬೇಕು. ಆಮೇಲೆ ಈ 4 ವಲಯಗಳು ಯಾವುದು? ಹೌಸ್ ಹೋಲ್ಡ್ಸು, ಗೌರ್ಮೆಂಟು, ಫಿನಾನ್ಷಿಯಲ್ ಸಿಸ್ಟಮು, ಫಾರ್ಮ್ಸ್. ಇಷ್ಟು ಅಲ್ಲಿ ಕವರ್ ಆಗಿರಬೇಕು. ಈ ವೈ ಡಸ್ ಇಟ್ ಮ್ಯಾಟರ್ ಫಾರ್ ಇಂಡಿಯಾ ಇದೆಲ್ಲ ಈಗ ಏನು ನೋಡಬೇಕಾದ ಅವಶ್ಯಕತೆ ಇಲ್ಲ. ನಿಮಗೆ ಇದರ ಐಡಿಯಾ ಇದೆ. ಆ್ಯಕ್ಚುಲಿ ನೀವು ಇದ್ರ ಬಗ್ಗೆ ಆಲ್ರೆಡಿ ತಿಳ್ಕೊಂಡಿದ್ದೀರಿ. ಯಾಕಂದರೆ ಯಾವಾಗ ನಿಮ್ಮ ಆದಾಯ ಹೆಚ್ಚಾಗುತ್ತೋ ಆವಾಗ ನೀವು ಚೆನ್ನಾಗಿ ಬದುಕಬಹುದು. ಸಿಂಪಲ್. ಹೀಗೆ ಪ್ರತಿಯೊಬ್ಬರ ಆದಾಯ ಜಾಸ್ತಿ ಆಗ್ತಾ ಇದ್ದ ಹಾಗೆ, ಪ್ರತಿಯೊಬ್ಬರು ಚೆನ್ನಾಗಿ ಬದುಕ್ತಿದ್ರೆ ದೇಶ ಡೆವಲಪ್ ಆಗ್ತಾ ಹೋಗುತ್ತೆ. ಅಷ್ಟೇ ಇದು ಹೇಳ್ತಾ ಇರೋದು. ಓಕೆನಾ? ಎಸ್. ಟೆಸ್ಟ್ ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮದೇ ಆದ ಒಂದು ವಾಕ್ಯಗಳಲ್ಲಿ ಇಂಗ್ಲೀಷ್ ಇರಬಹುದು, ಕನ್ನಡ ಇರಬಹುದು, ಶೀಟಲ್ಲಿ ಅದನ್ನು ಬರೆದು ರೀಕಾಲ್ ಮಾಡ್ಕೊಳ್ತು ಬರೀರಿ. ಒಂದು ಸಾರಿ ಬರೆದು ಆಮೇಲೆ ವಾಪಸ್ ನೋಟ್ಸನ್ನು ನೋಡಿ ಯಾವುದಾದ್ರೂ ಬಿಟ್ಟು ಹೋಗಿದ್ರೆ ಫಿಲ್ ಮಾಡ್ಕೊಳ್ಳಿ. ಮತ್ತು ನನಗೆ ಕಳಿಸ್ಬೇಕಾದ ಅವಶ್ಯಕತೆ ಇಲ್ಲ. ಇದು ನಿಮಗೆ ನೀವು ಮಾಡ್ಕೊಳ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್.